ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ತಮ್ಮನೆಲ್ಲ ನೋಡಿರ್ತೀರಲ್ವಾ, ಸೊ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ನಾನು ಬೆಂಡಿ ದೋ ಪ್ಯಾಜಾನ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಚಪಾತಿ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಇದು. ಸೊ ಬನ್ನಿ ಇವತ್ತು ನಾನು ಮಾಡ್ತೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ, ಸೊ ದಟ್ ನೀವು ಟ್ರೈ ಮಾಡ್ಬೋದು. ಬನ್ನಿ. ಇಲ್ಲಿ ಇವಾಗ ಒಂದು ಪಾತ್ರೆನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೀವು ನೋಡ್ಬೋದು ಪಾತ್ರೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಿದ್ದೀನಿ. ಈ ಎಣ್ಣೆಗೆ ನಾನಿವಾಗ ಒಂದು ಆನಿಯನ್ನ, ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡಿದ್ದೀನಿ. ಇದನ್ನು ನಾನು ಇವಾಗ ಹಾಕ್ಕೋತೀನಿ, ಒಂದು ಈರುಳ್ಳಿನ. ಸೊ ನೀವು ನೋಡ್ಬೋದು ಇವಾಗ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಲ್ಲ. ಸೊ ಇದನ್ನು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಇದು, ಆವಾಗಲೇ ಸ್ವಲ್ಪ ಸ್ವೀಟ್ನೆಸ್ ಬರುತ್ತಲ್ವ. ಸೊ ಚೆನ್ನಾಗಿರುತ್ತೆ, ಸ್ಪೈಸಿ ಮತ್ತು ಸ್ವೀಟ್ನೆಸ್ ಮಿಕ್ಸ್ ಆಗಿ ತಿನ್ನೋಕ್ಕೆ. ಸೊ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇವಾಗ. ನೋಡ್ತಾ ಇದ್ದೀರಾ ಅಲ್ವಾ, ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಸೊ ನಾನು ಇದನ್ನು ಇವಾಗ ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ, ತೆಗೆದುಕೊಂಡು ಇಟ್ಕೋತೀನಿ ಸೈಡಲ್ಲಿ. ಸೊ ದಟ್ ನಮ್ಮ ಲಾಸ್ಟಲ್ಲಿ ಯೂಸ್ ಆಗುತ್ತೆ ಇದು. ಇವಾಗ ಅದೇ ಆಯಿಲಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಕ್ಯಾಪ್ಷನಲ್ಲಿ ನೀವು ನೋಡಿರೋ ಥರ ಬೆಂಡಿದು ಪ್ಯಾಜ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಬೆಂಡೆಕಾಯಿ ಬೇಕು, ಮತ್ತು ಪ್ಯಾಜ್ ಅಂದರೆ ಆನಿಯನ್, ಈರುಳ್ಳಿ ಬೇಕಾಗುತ್ತೆ. ಸೊ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಹಾಗೆ ಇವಾಗ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಸೊ ದಟ್ ಅದರಲ್ಲಿರೋ ಒಂಥರ ಗಮ್ ಆಗಿರುತ್ತಲ್ವ ಬೆಂಡೆಕಾಯಿ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಆ ಗಮ್ನೆಸ್ ಇರಲ್ಲ ನಿಮಗೆ. ಸೊ ನೀವು ಇವಾಗ ನೋಡ್ಬೋದು ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ತುಂಬ ಸಾಫ್ಟ್ ಆಗಬೇಕು, ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು ಸಾಫ್ಟ್ ಆಗಿದೆ. ಸೊ ಇದನ್ನು ಇವಾಗ ನಾನು ಒಂದು ಪಾತ್ರೆಯಲ್ಲಿ ತೆಗಿತೀನಿ ಮತ್ತೆ ವಾಪಸ್ಸು, ಸೊ ದಟ್ ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು.
ಇವಾಗ ಸೇಮ್ ಪಾತ್ರೆಗೆ ನಾನು ಏನು ಎಣ್ಣೆ ಮಿಕ್ಕಿರುತ್ತಲ್ವ ಅದರಲ್ಲಿ ಒಂದು 5 ರಿಂದ 6 ಗಾರ್ಲಿಕ್ನ ಅಂದರೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನು 2 ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಒಂದು ಆನಿಯನ್ನ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ, ನೋಡಿದ್ದೀರಾ ನೀವು. ಇವಾಗ 2 ಆನಿಯನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ನಾನು ಫ್ರೈ ಮಾಡ್ತೀನಿ. ನೀವು ನೋಡ್ತಿದ್ದೀರಾ ಅಲ್ವಾ, ನಾನಿವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಆನಿಯನ್ನ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕನೂ ನಾನಿವಾಗ ಇದನ್ನು ಫ್ರೈ ಮಾಡ್ಕೋತೀನಿ. ಇವಾಗ ಇಲ್ಲಿ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ. ಸೊ ಇದಕ್ಕಿವಾಗ ನಾನು ಟೊಮ್ಯಾಟೊ ಪ್ಯೂರಿ, ಅಂದರೆ ನೀವು ಟೊಮ್ಯಾಟೊ ಪ್ಯೂರಿ ರೆಡಿಮೇಡ್ ಇದ್ದರೆ ಅದನ್ನು ಹಾಕ್ಕೋಬೋದು. ಇಲ್ಲ ಅಂತ ಹೇಳಿದರೆ ನಾನಿಲ್ಲಿವಾಗ 2 ಟೊಮ್ಯಾಟೊನ ಪೇಸ್ಟ್ ಮಾಡಿದ್ದೀನಿ. ಸೊ ಅದು ಪೇಸ್ಟು ಸಹ ಟೊಮ್ಯಾಟೊ ಪ್ಯೂರಿ ಥರನೇ ವರ್ಕ್ ಆಗುತ್ತೆ. ಸೊ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ನೀವಿವಾಗ ನೋಡ್ಬೋದು, ನಾನಿವಾಗ 2 ಟೊಮ್ಯಾಟೊನ ಪೇಸ್ಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಗಟ್ಟಿಯಾಗಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಸೊ ಅಲ್ಲಿ ತನಕನೂ ನಾನು ಫ್ರೈ ಮಾಡ್ಕೋತೀನಿ. ಇವಾಗ ನೀವು ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷನಾದರೂ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ಇದನ್ನು ಇವಾಗ ನಾನೊಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ನೀವು ನೋಡ್ಬೋದು ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಇವಾಗ 10 ನಿಮಿಷ ಆಗಿದೆ. ನಾನು ಲಿಡ್ ಓಪನ್ ಮಾಡ್ತೀನಿ. ನೀವು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ವಾ. ಇದಕ್ಕೆ ಇವಾಗ ನಾವು ಮಸಾಲೆನ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಮಸಾಲೆಗೆ ಒಂದು 1/4 ಚಮಚ ಹಳದಿ ಪೌಡರ್ ತೊಗೊಂಡಿದ್ದೀನಿ,
1 ಚಮಚ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, 1 ಚಮಚ ಕೊತ್ತಂಬರಿ ಪೌಡರ್ ತೊಗೊಂಡಿದ್ದೀನಿ, ಅರ್ಧ ಚಮಚ ಜೀರಾ ಪೌಡರ್ ತೊಗೊಂಡಿದ್ದೀನಿ, ಗರಂ ಮಸಾಲ ಅರ್ಧ ಚಮಚ ತೊಗೊಂಡಿದ್ದೀನಿ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಸೊ ದಟ್ ಮಸಾಲೆ ಎಲ್ಲ ನಿಮಗೆ ಇದು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಟೊಮ್ಯಾಟೊ ಮತ್ತು ಆನಿಯನ್ನ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಚೆನ್ನಾಗಿ ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಫಸ್ಟ್ ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಮತ್ತು ಆನಿಯನ್ನ, ಅದು ಎಟ್ ಎ ಟೈಮ್ ನಾನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು ಲಾಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಹೇಗೆ, ಅದೇ ಅಲ್ವಾ ಫೈನಲ್ ಟಚ್ಚು, ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ನಾನು ಹಾಗೆ ಬಿಟ್ಟಿರ್ತೀನಿ. ಅದಾದಮೇಲೆ ನೀವು ಸರ್ವ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ಬೋದು ನಾನೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್
ಇದನ್ನು ಟ್ರೈ ಮಾಡಿ, ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.